ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಗಜೇಂದ್ರ. ಕಳೆದ 3 ದಿನಗಳ ಹಿಂದೆ ಪಾವಗಡ ತಾಲೂಕಿನ ಬಿಕೆಹಳ್ಳಿ ಪಂಚಾಯಿತಿಯಲ್ಲಿ ನಿವೇಶನದ ಹಕ್ಕುಪತ್ರ ಹಂಚಿಕೆ ಮಾಡುವ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂದು ಮಾಡಲಾಗಿದ್ದ ಆರೋಪ ಶುದ್ಧ ಸುಳ್ಳು ಎಂದು ಬಿಕೆಹಳ್ಳಿ ಗ್ರಾಮಸ್ಥರು ಸ್ಪಷ್ಟನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಕ್ಯಾತಗಾನಕೆರೆ ಗ್ರಾಮದ ಸುಬ್ರಹ್ಮಣಿ, ನಮಗೆ 1992ರಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ಮಂಜೂರು ಆಗಿತ್ತು. ಇದುವರೆಗೂ ಸಹ ಸೈಟ್ ಸ್ಥಳ ಗುರುತಿಸಿಲ್ಲ. ಆದ ಕಾರಣ ಮನನೊಂದು ಕಂಪ್ಯೂಟರ್ ಆಪರೇಟರ್ ರಾಮಕೃಷ್ಣ ಅವರ ವಿರುದ್ಧ ಆರೋಪಿಸಿದ್ದೇವೆ. ರಾಮಕೃಷ್ಣ ಅವರು ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ. ನಾವು ಯಾರ ಒತ್ತಡಕ್ಕೂ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ಹೇಳುತ್ತಿದ್ದೇವೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಬ್ರಹ್ಮಣ್ಯ ಹೇಳ್ರಿ, ಇದು ರಾಮಕೃಷ್ಣ ಅವ್ರ ಮೇಲೆ ಆರೋಪ ಮಾಡಿದ್ರಲ್ಲ ಸರ್. ನಮ್ಮ ಸೈಟಿನ ಬಗ್ಗೆ ಮಾತಾಡಿ 92ರಲ್ಲಿ ಹಂಚಿಕೆ ಆಗಿರೋದ್ರಿಂದ ಇಷ್ಟು ದಿನ ತಿರುಗಿ ನನಗೆ ಯಾರ ಮೇಲೆ ಹೋಗ್ಬೇಕು ಅಂತ ದಿಕ್ ತೋಚದೆ ನಾನು ರಾಮಕೃಷ್ಣ ಮೇಲೆ ಹೋಗ್ಬಿಟ್ಟಿದ್ದೀನಿ. ಬಟ್ ಆ ರಾಮಕೃಷ್ಣ ಅವ್ರದ್ದು ಏನು ಇದಿಲ್ಲ ಸರ್. ಅದೆಲ್ಲ ನಾನು ಪಿಟ್ಸಿದೆಯಲ್ಲ, ನಾನು ಮಾತ್ರೆ ಮಿಂಗಿ ತಗೊಂಡು ಏನ್ ಸರ್ ಅವ್ರ ಮೇಲೆ ಆರೋಪ ಹೊರಿಸಿದ್ದೀನಿ ಸರ್. ಅಷ್ಟೇ ಸರ್ ಇರೋದು. ಈಗ ಒಂದೇನಪ್ಪ ಅಂತ ಹೇಳಿದ್ರೆ, ನೀವು ಮೊನ್ನೆ ಆತರ ಆರೋಪ ಮಾಡಿದ್ರಿ, ಇವಾಗ ಏನು ಇಲ್ಲ ಅಂತ ಹೇಳ್ತೀರಾ. ಬಟ್ ಯಾರಾದ್ರೂ ಒತ್ತಡ ಇದೆಯಾ ಅದಕ್ಕೆ? ಯಾರು ಒತ್ತಡನೂ ಇಲ್ಲ ಸರ್. ನೀವೇ ಆಮೇಲೆ BP ಎಲ್ಲ ಕಂಟ್ರೋಲ್ ಆದಾಗ ಯೋಚನೆ ಮಾಡಿದೆ, ಪಾಪ ಅವ್ರ ಮೇಲೆ ನಾನು ಸುಮ್ನೆ ಆರೋಪ ಮಾಡಿದೀನಿ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಗೋಯ್ತು ಸರ್. ಅಷ್ಟೇ ಸರ್. ನಿಮ್ ಸೈಟ್ ಪ್ರಾಬ್ಲಮ್ ಅಂತೀರಾ? ನಮ್ಮ ಸೈಟ್ ಪ್ರಾಬ್ಲಮ್ ಸರ್ ಇರೋದು. ನಮ್ಮ ಸೈಟಿನ ಪ್ರಾಬ್ಲಮ್ ಸರ್ ಇರೋದು. ನಾನು ಸೈಟಿನ ಬಗ್ಗೆ ಮಾತಾಡಕ್ ಹೋಗ್ಬಿಟ್ಟು ಪಾಪ ರಾಮಕೃಷ್ಣ ಅವ್ರನ್ನ ಬೈಲಿಗೆ ತಂದಿದ್ದೀನಿ ಸರ್. ಅಷ್ಟೇ ವಿನಃ ಅವ್ರದ್ದೇನು ಇದೇನಿಲ್ಲ ಸರ್. ಅಷ್ಟೇ ಸರ್ ನಡೆದಿರೋದು. ಸಂಜೀವ್ ಅವರೇ ಹೇಳಿ, ನೀವು ಅವತ್ತು ಆರೋಪ ಮಾಡಿದ್ರಲ್ಲ, ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಶೀರ್ಷಿಕೆಯನ್ನ ನೆನಪಿಸಿಕೊಳ್ಳುತ್ತಾ, ಅರಣ್ಯಗಳು ಮಾನವ ನಾಗರಿಕತೆಯ ರಕ್ಷಕರಷ್ಟೇ, ಕಾಡು ಪ್ರಾಣಿಗಳು ಮತ್ತು ಪರಿಸರದ ರಕ್ಷಕರು ಸಹ ಹೌದು ಎಂದು ಮಧುಗಿರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ತಿಳಿಸಿದ್ದಾರೆ. ಪಟ್ಟಣದ ತುಮಕೂರು ಬೈಪಾಸ್ ರಸ್ತೆಯಲ್ಲಿರುವ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನ ಬಳಿ ಅರಣ್ಯ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ 2025ರ ಸಾಲಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ ಪ್ರಬಂಧ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ಅರಣ್ಯಗಳ ಮೇಲೆ ಮನುಷ್ಯನ ನಿರಂತರ ದಾಳಿಯಿಂದ ವನ್ಯಜೀವಿಗಳ ಮೇಲೆ ಅನೇಕ ಪ್ರಭಾವವನ್ನು ಬೀರುತ್ತಿದೆ. ವನ್ಯಜೀವಿಗಳ ಸಂತತಿಯು ಕಾಲಕ್ರಮೇಣ ಕಡಿಮೆಗೊಳ್ಳುತ್ತಾ ಅಳಿವಿನಂಚಿನಲ್ಲಿ ಬರುತ್ತಿದೆ. ಇನ್ನು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಹೊಂದಲು ಒಂದೇ ಒಂದು ಪರಿಹಾರ ಎಂದರೆ ಅದು ಅರಣ್ಯ ಸಂರಕ್ಷಣೆ ಎಂದರು. ಮಣ್ಣಿನ ಸಂರಕ್ಷಣೆ, ಹವಾಮಾನ ಸಮತೋಲನ, ಶುದ್ಧ ಗಾಳಿ, ಅನೇಕ ಔಷಧಿಗಳನ್ನು ಅರಣ್ಯವು ಉಪಕಾರಿಯಾಗಿದೆ. ಅರಣ್ಯವನ್ನ ಬೆಳೆಸಿ ಉಳಿಸಿ ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಎಂದು ಭಾವಿಸಿ ಆದಷ್ಟು ಹೆಚ್ಚು ಮರ ಗಿಡಗಳನ್ನು ಬೆಳೆಸಿ ನಮ್ಮ ಅರಣ್ಯ ಹಾಗೂ ಸುತ್ತಮುತ್ತಲ ಪರಿಸರವನ್ನ ಕಾಪಾಡಿಕೊಳ್ಳೋಣ ಎಂದರು. ನಗರದಲ್ಲಿ ಪಟ್ಟಣದಲ್ಲಿ ಬಂದಿರುವಂತಹ ಎಲ್ಲ ಶಾಲಾ ಮಕ್ಕಳೇ, ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಧಿಕಾರಿಗಳು ಸರಳವಾಗಿ, ಅಚ್ಚುಕಟ್ಟಾಗಿ, ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಅರಿವನ್ನು ಮಾಡಬೇಕು. ಯಾಕಂದ್ರೆ ಕಳೆದ 3-4 ವರ್ಷದಿಂದ ನಮ್ಮ ಪಕ್ಷದ ಮುಖಂಡಗಳು ನಾಗೇಶ್ ಬಾಬು ಅವರು ಒಂದು ಸಜೆಷನ್ ಕೊಟ್ಟಿದ್ರು. ಅದೇನು ಟೈಟಲ್ ಕೊಟ್ಟಿದ್ದು ಅವತ್ತು, ಗಿಡ ನೆಟ್ಟದ್ದು. ಈ ಕೋವಿಡ್ ಟೈಮಲ್ಲಿ ಸತ್ತಂತವ್ರಿಗೆ ಒಂದು ಜ್ಞಾಪಕವಾಗಿ ಉಸಿರು ನಿಂತವ್ರಿಗೆ ಅವರ ಹೆಸರಲ್ಲಿ ಹಸಿರು ಅಂತ ಹೇಳಿ ನಮ್ಮ ತಾಲೂಕಿನಲ್ಲಿ ಪ್ರತಿ ಪಂಚಾಯಿತಿಗೂ ಕನಿಷ್ಠ 50ರಿಂದ 100 ಸಸಿಗಳನ್ನ ನಾವು ಕಳೆದ ಕೋವಿಡ್ ಮುಗಿದ ನಂತರ ಯಾರೆಲ್ಲ ಸತ್ತಿದ್ರು ಅವರ ನೆನಪಿಗೆ ನಾವು ನಮ್ಮ ತಾಲೂಕು ವತಿಯಿಂದ ಮಾಡಿದ್ದು. ಸೊ ಅವತ್ತು ನಾವು ಕನಿಷ್ಠ ಒಂದು 5,000ರಿಂದ 6,000 ಸಸಿಗಳನ್ನ ನಮ್ಮ ತಾಲೂಕಿನಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದು. ಇವತ್ತಾಗಲೇ ಒಂದು 30-40% ಮೇಲೆ ಇವತ್ತಾಗಲೇ ಅದು ಕ್ರಾಪ್ ಬಂದಿರುವಂತದ್ದು. ಸೊ ಹೀಗೆ ಆತರ ಅವರು ಬರಬೇಕು. ಈಗ ಏನು ನಮ್ಮ ಅರಣ್ಯ ಇಲಾಖೆಯವರು ಇವತ್ತು ಸಸಿಗಳನ್ನ ನೆಡಬಹುದು. ನಾನು ಬಹಳ ಜನ ಅಧಿಕಾರಿಗಳು ಕೇಳ್ತಾ ಇರ್ತೀನಿ, ಎಲ್ಲಿ ಜಾಗ ಸಿಗುತ್ತೆ ಆ ಜಾಗದಲ್ಲಿ ನೀವು ಅರಣ್ಯ ಇಲಾಖೆಯವರು ಇರ್ಬೋದು, ಮತ್ತೆ ಸೋಷಿಯಲ್ ಫಾರೆಸ್ಟ್ ಅವರು ಇರ್ಬೋದು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರಣ್ಯ ಅಧಿಕಾರಿ ಮಲ್ಲಿಕಾರ್ಜುನ್, ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿಸಬೇಕೆಂಬ ದೃಷ್ಟಿಯಿಂದ ವಿಶ್ವಸಂಸ್ಥೆಗಳು ನೀಡಿರುವ ಕರೆಗೆ ಸ್ಪಂದಿಸಿ ಇಲಾಖೆಯು ಕಾರ್ಯೋನ್ಮುಖವಾಗಿ ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ರಾಜ್ಯದಲ್ಲಿ 33% ಅರಣ್ಯ ಅಗತ್ಯ ಇದೆ. ಪ್ರಸ್ತುತ 21.68% ಅರಣ್ಯವಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ 19% ಅರಣ್ಯವಿದೆ. ಕಳೆದ ವರ್ಷ 33,000 ಸಸಿಗಳನ್ನು ವಿತರಿಸಲಾಗಿತ್ತು. ಈ ವರ್ಷ 21,000 ಸಸಿಗಳನ್ನು ವಿತರಿಸುವ ಗುರಿಯನ್ನು ಹೊಂದಿದ್ದು ಸರ್ಕಾರದ ಅನುದಾನ ಬಿಡುಗಡೆ ನಿರೀಕ್ಷೆಯಲ್ಲಿದೆ ಹೀಗೆಂದು ವಿವರಿಸಿದರು. ಶಾಸಕರು, ಪರಿಸರ ಎನ್ನುವುದು ಇದು ಸಮಗ್ರ ಅಭಿವೃದ್ಧಿಯ ಸಂಕೇತ. ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯವಸ್ಥೆ
ಇಂದ ಬದಲಾವಣೆ ಆಗುವಂತದ್ದಲ್ಲ. ಪ್ರತಿಯೊಬ್ಬ ಮಾನವರೆಲ್ಲರೂ ಸೇರಿ ಸಮಷ್ಟಿಯಾಗಿ ಚಿಂತನೆ ಮಾಡಿ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಿದಾಗ ಮಾತ್ರ ಆ ಒಂದು ಪರಿಸರ ದಿನಾಚರಣೆಯ ವಿಶೇಷತೆಯನ್ನ ಉಳಿಲಿಕ್ಕೆ ಸಾಧ್ಯ. ಇವತ್ತು ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಯಾಕೆ ಅಂತಂದ್ರೆ ಇವತ್ತು ಪಬ್ಲಿಕ್ ಕರೆದು ಭಾಷಣ ಮಾಡಬಹುದಾಗಿತ್ತು ಅಥವಾ ವೇದಿಕೆ ಮಾಡಬಹುದಾಗಿತ್ತು. ಯಾಕೆ ನಿಮ್ಮನ್ನೇ ಕರೆದು ವಿದ್ಯಾರ್ಥಿಗಳನ್ನೇ ಕರೆದು ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಪರಿಸರದ ಕಾಳಜಿ ಭವಿಷ್ಯದ ಕಾಳಜಿ ಆಗುತ್ತೆ, ಪರಿಸರದ ಕಾಳಜಿ ಆಗುತ್ತೆ ಎನ್ನುವ ದೃಷ್ಟಿಯಿಂದ ನಿಮ್ಮನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಏನು ಪಾಲ್ಗೊಂಡಿದ್ದೀರಿ, ಕೇವಲ ನಾವು ಮಾತ್ರ ಕಾಳಜಿ ಜಾಗೃತಿ ಹೊಂದಿದ್ರೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕುಟುಂಬಗಳು, ನಮ್ಮ ಸಮಾಜ ಈ ಮೂಲಕವಾಗಿ ಬದಲಾವಣೆ ಆದಲ್ಲಿ ಮಾತ್ರ ಪರಿಸರದ ಬಗ್ಗೆ ಬದಲಾವಣೆಯ ಚಿಂತನೆಯನ್ನ ಮಾಡುವಂಥದ್ದು. ನಿಮ್ಗೆಲ್ಲರಿಗೂ ಪ್ರಬಂಧ ಸ್ಪರ್ಧೆಯನ್ನ ಇಡ್ತಾರೆ, ಭಾಷಣ ಸ್ಪರ್ಧೆಯನ್ನ ಇಡ್ತಾರೆ. ಸರ್ಕಾರ ಅನುದಾನ ಬಿಡುಗಡೆ ನಿರೀಕ್ಷೆಯಲ್ಲಿದೆ ಎಂದು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಲಯ ಅರಣ್ಯಾಧಿಕಾರಿ ಸುರೇಶ್, ಉಪವಲಯ ಅರಣ್ಯಾಧಿಕಾರಿ ಬಿಎನ್ ಮುತ್ತುರಾಜು, ತಹಶೀಲ್ದಾರ್ ಶಿರಿಂತಾಜ್, ಬಿಒ ಹನುಮಂತರಾಯಪ್ಪ ಇತರರು ಇದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ನಾನು 6 ಚುನಾವಣೆಯನ್ನ ಸರಳವಾಗಿ ಎದುರಿಸಿ ನೀರು ಕುಡಿದ ರೀತಿಯಲ್ಲಿ ಚುನಾವಣೆ ಮಾಡಿದ್ದೇನೆ. ಆದರೆ ಈ ಹಾಲಿನ ಡೈರಿಯ ಚಿಕ್ಕ ಚುನಾವಣೆ ಮಾತ್ರ ನನಗೆ ನೀರು ಕುಡಿಸಿತು ಎಂದು ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ತಾಲೂಕಿನ ಆಡುಗುಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಹಾಲಿನ ಡೈರಿ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ಅವರು, ಸುಮಾರು 4 ದಶಕಗಳ ಕಾಲ ಒಂದೇ ಕುಟುಂಬದಲ್ಲಿ ಇದ್ದಂತಹ ಈ ನಿರ್ದೇಶಕರ ಸ್ಥಾನ ಬದಲಾವಣೆ ಕಂಡಿದೆ. ನಾನು ಎಂದೂ ಅದರ ಸಹವಾಸಕ್ಕೆ ಹೋಗುತ್ತಿರಲಿಲ್ಲ. ನನ್ನ ಪತ್ನಿ ಕಣಕ್ಕೆ ಇಳಿದಾಗ ಹೋರಾಟ ಮಾಡಿ ಗೆಲ್ಲಿಸುವಂತ ಸ್ಥಿತಿ ನಮ್ಮದಾಗಿತ್ತು. ಈ ಗ್ರಾಮದಲ್ಲಿ 500 ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದ್ದು, ಮುಂದಿನ ದಿನದಲ್ಲಿ ಮತ್ತಷ್ಟು ಹಾಲು ಸಂಗ್ರಹಣೆ ಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಕೂಡ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು. ಪ್ರಯತ್ನಗಳನ್ನ ಪಟ್ಟುಕೊಂಡು ಆರ್ಥಿಕವಾಗಿ ನೀವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಪಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಗ್ರಾಮ ಯಾವತ್ತೂ ನಿಮ್ಮ ಗ್ರಾಮ ಇದ್ದಂಗೆ ಇರ್ಬೇಕಾಗುತ್ತೆ. ಇದರಲ್ಲಿ ನಮ್ಮಂತ ರಾಜಕಾರಣಿಗಳನ್ನ ಸೇರಿಸ್ಕೊಬಾರ್ದು. ನಾವು ರಾಜಕಾರಣಿಗಳು ಯಾವಾಗಲೂ ಹೆಂಗೆ ಅಂದ್ರೆ ನಮ್ದು ಒಳದಾಡುವ ನೀತಿ. ನಾವು ಗೋರೆಗೌಡ ಒಂದ್ ಕಡೆ ಇದ್ರೆ ಕೆಂಪೇಗೌಡನ ಅವ್ರ ಮೇಲೆ ಎತ್ತುಕಟ್ಟಿ ಅವ್ರ ಪ್ರಸ್ತುತ ಪೊಲಿಟಿಕ್ಸ್ ಇರ್ತಕ್ಕಂಥದ್ದೇ ಆಗ ಅದು ಈ ಗ್ರಾಮದಲ್ಲಿ ನೀವೆಲ್ಲ ಬುದ್ಧಿವಂತರಾಗಿರ್ಬೇಕಾಗುತ್ತೆ. ನಾನೇನಾದ್ರೂ ಹೇಳಿದ್ರೆ ಇವ್ರು ಏನು ಕೇಳ್ತಾನೆ MLA, ಇದ್ರ ಹಿಂದೆ ಏನ್ ಮರ್ಮ ಐತೆ, ಈ ಕಳ್ಳ ಯಾವ ಈ ರೀತಿ ಹೇಳ್ತಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಗ್ರಾಮ ಅತ್ಯಂತ. ಇನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಹಲವು ಭಾಗದಲ್ಲಿ ಹಾಲಿನ ನೂತನ ಘಟಕ ಆರಂಭ ಆಗ್ತಾ ಇದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಇದು ಕಾಮಧೇನುವಿನ ಸೇವೆ ಮಾಡುವ ಕೆಲಸವಾಗಿದೆ. ತಾವೆಲ್ಲರೂ ಗುಣಮಟ್ಟದ ಹಾಲು ಹಾಕಿ ಕೇಂದ್ರವನ್ನ ಅಭಿವೃದ್ಧಿ ಮಾಡಿ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲರಿಗಿಂತ ನಾವು ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ಆಸೆ. ನಮ್ಮಲ್ಲಿ ರಾಸುಗಳು ಮರಣ ಹೊಂದಿದ್ರೆ 70,000 ಹಣವನ್ನು ನಾವು ಕೊಡ್ತೀವಿ. ಇದು ಬೇರೆ ಡೈರಿಗಳಲ್ಲಿ ನಮ್ಗೆ ಸಾಧ್ಯ ಇಲ್ಲ. ಈಗ ಎಷ್ಟೋ ಪ್ರೈವೇಟ್ ಡೈರಿಗಳು ನಡೀತಾ ಇದೆ. ನೀವು ಅಲ್ಲಿ ಯಾರಾದ್ರೂ ಹಾಲು ಹಾಕ್ತಾ ಇದ್ರೆ ದಯವಿಟ್ಟು ನಂದಿನಿಗೆ ಹಾಲು ಹಾಕೋದನ್ನ ಅಭ್ಯಾಸ ಮಾಡ್ತೀವಿ. ಯಾಕೆ ಅಂದ್ರೆ ರಾಸುಗಳು ಮರಣ ಹೊಂದಿದ್ರೆ ನಿಮ್ಗಳಲ್ಲಿ ಏನು ಬೆನಿಫಿಟ್ ಇರಲ್ಲ. ಅಕಸ್ಮಿಕ ಹಾಲು ಹಾಕ್ತಾ ಇರೋದ್ರಿಂದ ಹಾಲು ಉತ್ಪಾದಕರೇನಾದ್ರೂ ಮರಣ ಹೊಂದಿದ್ರೆ ನಮ್ಮಲ್ಲಿ 50,000 ರೂಪಾಯಿ ಹಣವನ್ನು ನಾವು ನಮ್ಮ ಟ್ರಸ್ಟ್ ಇಂದ ಕೊಡ್ತೀವಿ, ನಂದಿನಿ ಟ್ರಸ್ಟ್ ಇಂದ ಕೊಡ್ತೀವಿ. ಹಾಗೆ ಹಾಲು ಉತ್ಪಾದಕರು ಏನಾದ್ರು ಸಿವಿಯರ್ ಆಪರೇಷನ್ಸ್ ಅದು ಇದು ಅಂತ ಆದ್ರೆ 25,000 ರೂಪಾಯಿನ ನಾವು ಹಾಸ್ಪಿಟಲ್ ವೆಚ್ಚ ಅಂತ ಕೊಡ್ತೀವಿ. ನಾವಾಗ್ಲೇ ಈಗ ರಬ್ಬರ್ ಮ್ಯಾಟ್ಗಳು ಮತ್ತೆ ಶಾಪ್ ಕಟರ್ಸ್ ಮತ್ತೆ ಮಿಲ್ಕಿಂಗ್ ಮಿಷನ್ಸ್ ನ ಅರ್ಜಿ ಕರೆದಿದ್ದೀವಿ. ಈಗಾಗಲೇ ಪಟ್ಟಿ ರೆಡಿ ಆಗಿರ್ಬೇಕು. ಅದನ್ನು ಸಬ್ಸಿಡಿ ದರದಲ್ಲಿ ನಾವು ರೈತರಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ರೈತರ ಮಕ್ಕಳು ಹೈಯರ್ ಎಜುಕೇಶನ್ ಹೋಗ್ಬೇಕಾದ್ರೆ ಅದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಬಣ್ಣೆ ಸುತ್ತೋದ್ರೆ ನಾವು 10,000 ಕೊಡ್ತೀವಿ, ಕಡ್ಡೆ ರಾಶಿ ಸುತ್ತೋದ್ರೆ ಅದಕ್ಕೆ 10,000 ಕೊಡ್ತೀವಿ. ಈ ತರ ಎಲ್ಲ ರೀತಿ ಸಹಕಾರಗಳು ನಂದಿನಿಯಿಂದ ನಮ್ಮ ರೈತ ಬಾಂಧವರಿಗೆ
ಇದೇ ಸಂದರ್ಭದಲ್ಲಿ ಬಾಲಕೃಷ್ಣೇಗೌಡ, ದರ್ಶನ್, ಲಕ್ಷ್ಮೀನಾರಾಯಣ, ಮಂಗಳಮ್ಮ, ಶಿವಕುಮಾರ್ ಇತರರು ಸೇರಿದಂತೆ ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜುನಾಥ್ ರವರಿಗೆ ಸೇರಿದ ನಿವೇಶನದ ಖಾತೆಯನ್ನ ಅಕ್ರಮವಾಗಿ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಮಂಜುನಾಥ್ ಎಂಬುವರು ಅದೇ ಗ್ರಾಮದ ಆಟೋ ಕೃಷ್ಣ ಎಂಬುವರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿರುವುದಾಗಿ ಹೇಳಿರುತ್ತಾರೆ. ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಶಾಮೀಲು ಆಗಿ ಯಾವುದೇ ದಾಖಲೆಗಳು ನೀಡದೆ ಅವರ ಹೆಸರಿಗೆ ನಕಲಿ ಖಾತೆಯನ್ನ ಮಾಡಿಸಿಕೊಂಡಿರುತ್ತಾರೆ ಎಂದು ಆಟೋ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ. ಇನ್ನು ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಇದೇ ಜಾಗದ ವಿಚಾರಕ್ಕೆ ದೂರನ್ನ ಸಹ ನೀಡಲಾಗಿತ್ತು. ಆಗ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಅವರು ಮಧ್ಯಪ್ರವೇಶಿಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಈ ಜಾಗದಲ್ಲಿ ಯಾರೂ ಸಹ ಯಾವುದೇ ಕೆಲಸಗಳು ಮಾಡಬಾರದು ಎಂದು ತಿಳಿಸಿದರು. ಸುಬ್ಬಲಕ್ಷ್ಮಮ್ಮನವರು ಪೊಲೀಸರ ಮಾತಿಗೂ ಲೆಕ್ಕಿಸದೆ ಈ ಜಾಗದಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಆಟೋ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ. ನಕಲಿ ಖಾತೆ ಮಾಡಲು ಕಾರಣನೇ ಕೋಲಮಿ ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಎಂದು ನಿವೇಶನದ ವಾರಸುದಾರರು ಕಿಡಿಕಾರಿದ್ದಾರೆ. ಇಲ್ಲಿ ಮೂಲದವರು ಬ್ರಾಹ್ಮಣದು ಸೈಟ್ ಇದು ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು. ಇದು ಮೂಲ ಡಾಕ್ಯುಮೆಂಟ್ ಇದೆ, ರೀಸರ್ಚ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಇದೆ. ಇವರು ಬಂದು ಒಂದು ಡೂಪ್ಲಿಕೇಟ್ ಇದು ಮಾಡಿಕೊಂಡು ಈ ಕೊಲಿಮಿ ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಮಾಡಿಕೊಂಡು ಪಂಚಾಯತಿ ಕಡೆಯಿಂದ ಮಂಜುನಾಥ್ ರೆಡ್ಡಿ ಅನ್ನೋರು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಸರ್ಕಲ್ 3 ದಿವಸ ಇದು ತಿರುಗಿ 3 ದಿವಸ ಪಿ ಡಿ ಒ ಬಂದ ಮೇಲೆ ನಮಗೆ ಇದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಬರೆದು ದೌರ್ಜನ್ಯವಾಗಿ ಇವಾಗ ಯೂಸ್ ಮಾಡ್ಕೊತಾ ಇದ್ದಾರೆ. ಅದು ಬಂದು ಪಾಪ ಮಂಜುನಾಥ್ ಅನ್ನೋದು ಅದು ಸೈಟು ಅವರಿಗೆ ಮೂಲ ದಾಖಲೆ ಎಲ್ಲ ಇಟ್ಕೊಂಡು ಕೂಡ ದೌರ್ಜನ್ಯವಾಗಿ ಇವರು ಈ ಥರ ಮಾಡ್ತಾ ಇದ್ದಾರೆ. ಪಂಚಾಯತಿ ಕಡೆಯಿಂದ ಪಿ ಡಿ ಒ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಒಂದೇ ಸೈಟ್ನ ಬೇರೆಯವ್ರಿಗೆ ಅಕ್ರಮವಾಗಿ ಮಾಡಿದ್ದಾರೆ. ಒಂದು ಇವ್ರದ್ದು ರಾಮಮೂರ್ತಿ ಅವ್ರಿಗೂ ಮಾಡಿಕೊಟ್ರು, ಮಂಜುನಾಥ್ ಅವ್ರಿಗೂ, ಇವ್ರಿಗೂ ನಾಗರಾಜ್ ಅವ್ರಿಗೂ ಮಾಡಿಕೊಟ್ಟಿದ್ದಾರೆ. ಏನೋ ಸ್ವಂತ ದಾಖಲೆ ಇಟ್ಟುಕೊಂಡು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ದೌರ್ಜನ್ಯವಾಗಿ ಈ ಥರ ಮಾಡಿಕೊಂಡು ನನ್ನ ಪರ್ಮಿಷನ್ ಆಗಿದೆ, ನಾವು ಕಟ್ಕೊಳೋದೆ ಅಂತ ಹೇಳ್ಬಿಟ್ಟು ಸರ್ಕಲ್ಲು ಇಬ್ಬರಿಗೂ ನಾನು ಪಿ ಡಿ ಒ ಬರ್ದಿದ್ದೀನಿ. ಅಲ್ಲಿ ಬಂದು ಇರ್ತಾರೆ ಮಾಡಿದ್ರೆ ಯಾರು ಮೂಲ ದಾಖಲೆ ಇದೆಯೋ ಅವ್ರಿಗೆ ಮಾಡಿಕೊಡ್ತಾರೆ, ಮೂಲ ದಾಖಲೆ ಯಾರಿಗಿದೆಯೋ ಅವ್ರಿಗೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಕೂಡ ದೌರ್ಜನ್ಯವಾಗಿ ಇದು ಮಾಡ್ತಾ ಇದ್ದಾರೆ. ಮೂಲ ದಾಖಲೆ ಇಲ್ಲ ಏನಿಲ್ಲ, ಖಾಲಿ ಈ ಸತ್ ಮೇಲೆ ಬಂದು ಈ ಥರ ದೌರ್ಜನ್ಯವಾಗಿ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಮಂಜುನಾಥ್ ಎಮ್.ಆರ್. ಅಂತ. ಕೈವಾರದಲ್ಲಿ ನಮ್ಮ ತಂದೆಯವರಿಗೆ ಒಂದು ಸೈಟು ಗ್ರಾಂಟ್ ಆಗಿತ್ತು. ಈಗ ಆ ಸೈಟ್ನ ನಾವು ಬೇರೆ ಯಾರಿಗೋ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ, ನಾವು ಆ ಸೈಟ್ನ ನಾವು ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ. ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ. ಇದರಲ್ಲಿ ನಮ್ಮ ತಂದೆಯವರ ಮರಣ ನಂತರ ಈಗ ನನ್ನ ಹೆಸರಿಗೆ ಇದು ಈ ಸ್ವತ್ತು ಆಗಿದೆ. ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ, ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ, ಅಗ್ರಿಮೆಂಟು ಹಾಕ್ಕೊಂಡಿದ್ದೀವಿ. ಆದರೆ ಈಗ ಪಿ ಡಿ ಒ ಆಫೀಸಿಂದ ಇಲ್ಲ, ಅದು ಬೇರೆಯವ್ರಿಗೂ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಅವರು ನಾವು ಯಾರಿಗೆ ಸೇಲ್ ಮಾಡಿದ್ದೀವಿ ಅವ್ರ ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಅವರು ನಮಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ. ಈವನ್ ಪಿ ಡಿ ಒ ಆಫೀಸಲ್ಲಿ, ಗ್ರಾಮ ಪಂಚಾಯತ್ ಆಫೀಸಲ್ಲಿ ಅಲ್ಲಿದೆ ನಮ್ಮ ತಂದೆಯವರಿಗೆ ಆಸ್ತಿ ಅಂತ, ಈ ಸೈಟ್ ಅಂತ ರಿಸಿಪ್ಟ್ ಇದೆ. ಪಿ ಡಿ ಒ ಆಫೀಸಿಂದ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಏನೂ ಇಲ್ಲಿ ಪೊಸಿಷನ್ ಇಲ್ಲದೆ ಇರೋದ್ರಿಂದ ಇದು ಬೇರೆ ಯಾರಿಗೋ ಮಾಡಿಕೊಡ್ಬೇಕು ಅಂತ ನಾವು ಮಾಡಿಬಿಟ್ಟಿದ್ದಾರೆ. ಅದು ಈಗ ನಾವು ಹೊಣೆ ಅಂದರೆ ಈಗ ಅವ್ರೇನು ಹೇಳ್ತಾರೆ, ಇಲ್ಲ ಪಿ ಡಿ ಒ ಆಫೀಸಿಂದ ನಮಗೆ ಆಗಿದೆ, ನಮಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಅದಕ್ಕೆ ಇ ಒ ಆಫೀಸಲ್ಲೂ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ. ಆಫೀಸಿಂದ ಬೇರೆ ಏನು ಸೂಚನೆ ಅವರು ಪರಿಶೀಲನೆ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಬೇರೆಯವ್ರು ಯಾರೋ ಬಂದು ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸುಬ್ಬಲಕ್ಷ್ಮಿ ಅನ್ನೋರು ಬಂದು ಮನೆ ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕೇಸಿಗೆ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ ಇ ಒ ಆಫೀಸಲ್ಲಿ ಇರೋದ್ರಿಂದ ಅವ್ರು ಪರಿಶೀಲನೆ ನಡೀತಿರೋ ಟೈಮಲ್ಲಿ ಯಾರೂ ಏನೂ ಅದನ್ನು ಮುಟ್ಟಕ್ಕಾಗೋದಿಲ್ಲ. ಆದರೆ ಅವರು ಮನೆ ಕಟ್ತಾ ಇದ್ದಾರೆ, ಮನೆ ಕಟ್ಟೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ನಾವು ಪಿ ಡಿ ಒ ಆಫೀಸು ಮತ್ತು ಇ ಒ ಆಫೀಸು ಇದಕ್ಕೆ ಸಂಬಂಧಪಟ್ಟಿರೋ ಬೇಗ ಇದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾವು. ಒಂದೇ ಜಾಗವನ್ನ ಇಬ್ಬರಿಗೆ ಖಾತೆ ಮಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಮೂಲ ದಾಖಲೆ ಇರುವ ಮಂಜುನಾಥ್ ರವರಿಗೂ ಖಾತೆ ಮಾಡಿದ್ದಾರೆ, ದಾಖಲೆ ಇಲ್ಲದವರಿಗೂ ಖಾತೆ ಮಾಡಿದ್ದಾರೆ. ಈ ನಿವೇಶನದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪರವರೇ ನೇರ ಹೊಣೆ ಎಂದು ಆಟೋ ಕೃಷ್ಣಪ್ಪ ಆರೋಪಿಸಿದ್ದಾರೆ. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ.
ಗುಜರಾತಿನ ಅಹಮದಾಬಾದ್ ವಿಮಾನ ದುರಂತದಲ್ಲಿ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಸ್ವಾಮೀಜಿಯೊಬ್ಬರು ದುರಂತದ ಕುರಿತು ಮೊದಲೇ ಎಚ್ಚರಿಕೆ ನೀಡಿದ್ದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬೈಲಹೊಂಗಲ ತಾಲೂಕಿನ ನಯಾನಗರದ ಸುಖದೇವಾನಂದ ಮಠದಲ್ಲಿ ಕಳೆದ ಏಪ್ರಿಲ್ 20ರಂದು ಶ್ರೀ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಕಾಲಜ್ಞಾನ ನುಡಿದಿದ್ದರು. ಈ ವೇಳೆ ಲೋಹದ ಹಕ್ಕಿಯ ದುರಂತದ ಕುರಿತು ಎಚ್ಚರಿಕೆ ನೀಡಿದರು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಸ್ವಾಮೀಜಿ ನುಡಿದಿದ್ದ ಕಾಲಜ್ಞಾನದಲ್ಲಿ ಉಕ್ಕಿನ ಹಕ್ಕಿಗೆ ಪೆಟ್ಟು ಹತ್ತಿತು ಎಂದು ಹೇಳಿದರು. ಇನ್ನು 2 ತಿಂಗಳ ಹಿಂದೆ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದ ಕಾಲಜ್ಞಾನ ಈಗ ನಿಜವಾಗಿದೆ. ಜೂನ್ 12ರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿತ್ತು. ಸುಮಾರು 270ಕ್ಕೂ ಅಧಿಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಮುತ್ತು ಬಾಡಿತಪ್ಪ ಮುಂಗಾರಿ ಮುಂದಾರಪ್ಪ ಮುಂಗಾರಿ ಮುಂದಾರಪ್ಪ ಗಾಳಿ ಗದರಿಸಿತ್ತಪ್ಪ ಬೆಂಕಿ ಪ್ರಬಲ ಆಗಿತ್ತಪ್ಪ ಭೂಮಿ ಅದರಿತ್ತಪ್ಪ ಉಕ್ಕಿನ ಹಕ್ಕಿ ಪೆಟ್ಟು ಹತ್ತಿತ್ತಪ್ಪ ಮಕ್ಕಳು ಮರಿ ಹುಷಾರಪ್ಪ ದನಕರ ಹುಷಾರಪ್ಪ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.